ನೋಡಿ ಮೇಡಮ್, ಯಾವಾಗ ಬಂದ್ರೂ ಹಿಂಗೆ ಬಾಗ್ಲಾಕಿರುತ್ತೆ. ನಾನಂತೂ ಯಾರು ಇಲ್ವೇನೋ ಮನೇಲಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ ವಾಪಸ್ಸು. ಆಮೇಲೆ ಗೊತ್ತಾಯ್ತು ಇವರು ಬಾಗ್ಲಾಕೊಂಡು ಹಿಂದ್ಗಡೆ ಬಾಗ್ಲಿಂದ ಹೋಗಿ ಒಳಗಿರ್ತಾರೆ ಅಂತ. ಇವಾಗ ಬೇಕಿದ್ರೆ ಕೂಗ್ ನೋಡಿ, ಬರ್ತಾರೆ ಒಳಗಿಂದ. ಅಯ್ಯೋ ರಾಮ್ವಿ, ಹಿಂಗೆ ಬೇರೆ ಮಾಡಾರ ಇವರು? ಓಹೋ, ನಾನು 3-4 ದಿನದಿಂದ ನೋಡ್ತಾ ಇದ್ದೆ. ಇದೇನು ಯಶೋದನ ಮನೆ ಬಾಗಿಲು ತೆಗ್ದಿಲ್ವಲ್ಲ, ಎಲ್ಲರೂ ಹೋಗಿಗಳೋ ಏನೋ ಅಂತ ಅಂದ್ಕೊಂಡು ಸುಮ್ಮನಾದೆ. ಹಿಂಗೆ ವಿಷಯ ಅಂತ ಗೊತ್ತಿರಲಿಲ್ಲ ಕಣಪ್ಪ ನಂಗಂತುವೆ. ಇರು ಕೂಗ್ಮ. ಯಶೋದಾ, ಲೇ ಯಶೋದಾ, ನಾನು ಕಣ್ಲೆ ಪಾರ್ವತಕ್ಕ ಬಂದೀವ್ನಿ, ಒಂಚೂರು ಬಾ ಆಚಿಕೆ. ಅಕ್ಕ, ಯಶೋದ ಎಲ್ಲವಳಕ್ಕ? ಅವ್ರು ಆಗಲೇ ಊರು ಬಿಟ್ಟು ಸುಮಾರು ದಿನನೇ ಆಯಿತು. ಅವಳು ಗಂಡನ ಕರೆಯಕ್ಕ ಬರ್ತಾನೆ. ಅವಳು ಗಂಡನ ಹೆಸರೇನವಳು ನಂಗೆ ಮರ್ತೆ ಹೋಗೈತೆ. ಕುಮಾರಣ್ಣ ಕಣಕ. ಹ್ಞೂ ಅಲ್ವೇ, ಈಗ ನೆಪ್ತಿಗೆ ಬತ್ತು ನೋಡು. ಇರು ಕರಿತೀನಿ ಅವ್ರನ್ನೇ. ಕುಮಾರಣ್ಣ, ಓ ಕುಮಾರಣ್ಣ, ಒಂಚೂರು ಆಚಿಗೆ ಬೈಲಿ. ನಾನು ಕಣ ಪಾರ್ವತಮ್ಮ ಬಂದೀವ್ನಿ, ಬಾಯಿಲಿ ಆಚಿಕೆ. ಓಹೋ, ಏನು ಪಾರತಕ್ಕ, ಹಿಂಗೆ ಜನರಲ್ಲೆಲ್ಲ ಕರ್ಕೊಂಡು ಈಟೊಂದು ಜನರೆಲ್ಲ ಬಂದ್ಬಿಟ್ಟಿದ್ದೀರಿ ನಮ್ಮ ಮನೆ ಕಡೆಗೆ. ಏನು ವಿಷಯ? ಓಹೋ ಅಣ್ಣ, ಏನೂ ಗೊತ್ತಿಲ್ಲ ನಂಗೆ ಹೇಳ್ತಾ ಇದೆಯಲ್ಲಣ್ಣ. ನೀನೆಂದ್ರು ಸಂಘದ ದುಡ್ಡನ್ನು ಎತ್ಕೊಂಡು ಹೋಗಿರೋದು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಹಾಂ ಪಾರ್ವತಕ್ಕ, ನಾನು ಬಂದು ಕೆಂದಾಗ್ನೂ ಇವಯ್ಯ ಹಂಗೆ ಆಡ್ದ. ಯಾರು ನೀವು ಏನು ಅಂತೆಲ್ಲ ಕೇಳ್ತೇನೆ. ಪಕ್ಕದ ಮನೇಲಿ ಇದ್ದೀಯಾ? ನಾನು ಯಾರು ಅಂತ ಗೊತ್ತಿಲ್ವಂತೆ ಇವಯ್ಯ ಹಿಂಗೆ. ಹ್ಞೂ ಮೇಡಮ್, ನಾನು ಬಂದು ಕೇಳ್ದಾಗ್ಲೂ ಇವನು ಹಿಂಗೆ ಆಡಿದ್ದು. ಓಹೋ, ಏನು ಗೊತ್ತೇ ಇಲ್ಲ ನನಗೆ ನಾಟಕ ಮಾಡ್ತಾವ್ರೆ ಮನೆಯವರೆಲ್ಲ. ಹ್ಞೂ ಹೌದು, ಯಶೋದ ನಾನು ಏನ್ರಿಯಾ ಹಂಗಂತವ? ಅವಳಿಗೆ ನೀವು ದುಡ್ಡು ಕೊಟ್ಬಿಟ್ಟು ಇವಾಗ ಬಂದು ನನ್ನ ಹತ್ರ ಕೇಳಿದ್ರೆ ನಾನೆಲ್ಲಿಂದ ಕೊಡೋನೆ? ಅವಳೆಲ್ಲವಳು ಅಲ್ಲೇ ಹೋಗಿ ಕೇಳ್ಕೊಳ್ಳಿ. ಏನು ನನ್ನ ಬಂದ್ಬಿಟ್ಟು ಕೇಳಿದ್ರ ನೀವು? ಕೇಳ್ಕೊಟ್ಟಿದ್ರ ನನ್ನ ದುಡ್ಡು? ಅಣ್ಣ, ನಾವು ಏನು ಅವಳ ಕೈಗೇನು ಕೊಟ್ಟಲಿಲ್ಲ ಕಣ ದುಡ್ಡನ್ನ. ನಮ್ಮ ಆಧಾರ್ ಕಾರ್ಡ್ ಇಸ್ಕೊಂಡು ಹೋಗಿ ಅವಳೆಯ ಸಹಿ ಹಾಕೊಂಡು ದುಡ್ಡು ಎತ್ಕೊಂಡು ಹೋಗೋಳಲ್ಲ ನೋಡಿ, ಎಂಥವಳು ಇರಬೇಕು ನೀನು ಹೆಂಡ್ತಿ. ಅಯ್ಯೋ, ಅದು ನಿಮ್ಮ ತಪ್ಪು ಕಣ್ರಕ್ಕ. ನೀವು ಯಾಕ್ರಕ್ಕ ಎಲ್ಲರೂ ಆಧಾರ್ ಕಾರ್ಡ್ ಕೊಡೋಕೆ ಹೋಗಿದ್ರಿ ಅವಳಿಗೆ? ನೀವು ಕೊಟ್ಬಿಟ್ಟು ಇವಾಗ ಅವಳು ದುಡ್ಡು ಎತ್ಕೊಂಡು ಹೋದ್ಮೇಲೆ ನನ್ನ ಬಂದು ಕೇಳಿದ್ರೆ ನಾನೇನಿಂದ ಕೊಡೋನೆ? ಸರ್, ಹಂಗೆ ಹೇಳೋಕ್ಕಾಗುತ್ತೆ ಸರ್ ನೀವು? ನಿಮ್ಮ ಹೆಂಡ್ತಿ ಅಂದಮೇಲೆ ನೀವೇ ಕಟ್ಟಬೇಕು. ಈಗ ನೀವೇನಾದರೂ ಆಗೋಗಿದ್ದಿದ್ರೆ ನಿಮ್ಮ ಹೆಂಡ್ತಿ ಕಟ್ತಾ ಇರಲಿಲ್ವಾ? ನೀವು ಸಾಲ ಮಾಡಿದ್ದೇನೆಲ್ಲ ಹಂಗೆ. ನಿಮ್ಮ ಹೆಂಡ್ತಿ ಇವಾಗ ಓಡೋಗಿರೋದ್ರಿಂದ ನೀವು ನಿಮ್ಮ ಮಕ್ಕಳೇ ಕಟ್ಟಬೇಕು ದುಡ್ಡನ್ನ. ಹೂ ಕಣ್ ಕುಮಾರಣ್ಣ, ನೀನೇನಣ್ಣ ಹಿಂಗೆ ಮಾತಾಡ್ತೀಯಾ? ಓಹೋ, ಬಲ್ಲಿದ್ಯಾ ಕಣಣ್ಣ ನೀನು. ಹೆಂಡ್ತಿ ಕೈಲಿ ದುಡ್ಡು ಕೊಟ್ಬಿಟ್ಟು ನೀನೇ ಕಳಿಸ್ಬಿಟ್ಟ ಏನು? ಎಲ್ಲ ದುಡ್ಡನ್ನ ಎತ್ಕೊಂಡು ಹೋಗ್ಬಿಡು, ನಾನು ನಿನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತೀನಿ ಅಂತ ಕಳಿಸ್ತೋ ಹೆಂಗೆ? ಹಂಗೂ ಮಾಡಿರ್ತೀಯ ಕಣಪ್ಪ ನೀನು. ನಂಬಕ್ಕಾಗಲ್ಲ ನಿನ್ನ. ಅಲ್ಲ ಕಣಣ್ಣ, ಏನೋ ಇಲ್ಲೇ ಸ್ವಂತ ಮನೆ ಐತೆ ಅಂತ ನಂಬಿ ನಾವು ದುಡ್ಡು ಕೊಟ್ಟರೆ ಹೆಂಡ್ತಿ ಹಿಂಗೆ ಓಡೋಗೋಳೆ ಅಂತ ನೀನು ಗೊತ್ತಿಲ್ಲ ನನಗೆ ಅಂತ ಹೇಳ್ತೀಯಲ್ಲ, ಏನು ಮಾಡೋಣ ಹೇಳು? ಅಲ್ಲ ಕಣ್ರಕ್ಕ, ನೀವೆಲ್ಲವ ಹಿಂಗೆ ಗುಂಪು ಕಟ್ಕೊಬಂದು ಇವತ್ತು ಕೇಳ್ತಾ ಇದ್ದೀರಲ್ಲ, ಆಧಾರ್ ಕಾರ್ಡ್ ಕೊಡೋಕ್ಕಿಂತ ಮುಂಚೆ ಏನಾದ್ರು ಕೇಳಿದ್ರ ನನ್ನ? ಕೊಡ್ತಾ ಇವಿ ಕಣಪ್ಪ ಹಿಂಗೆ ಅಂತ ಹೇಳಿದ್ರಾ? ಇಲ್ಲೇ ಈ ಟೋಪಿ ವಾಲ ಅವನಲ್ಲ, ಇವನೇನಾದರೂ ಹೇಳಿದ್ನಾ ದುಡ್ಡು ಕೊಡ್ತಾ ಇವ್ನಿ ಅಣ್ಣ ನೀವೇನಾದರೂ ಅವಳು ಓದೋಗ್ಬಿಟ್ರೆ ನೀವು ಕಟ್ಟಬೇಕು ಕಣ ಅಂತ ಏನಾದರೂ ಹೇಳಿದ್ನಾ? ಆ ಸೂಳೆ ಮುಂಡೆ ಅದು ಎಲ್ಲೋಗೋಳೆ ಏನೋ ಗೊತ್ತಿಲ್ಲ. ನೀವು ಬಂದು ನನ್ನ ತಲೆ ತಿಂತಾ ಇದ್ದೀರಲ್ಲ ಬೆಳಗ್ಗೆ ರಾತ್ರಿ ಹಿಂಗೆ. ಏನು ಮಾಡೋಣ ನಾನು? ನನ್ನ ಮೈ ಮೇಲೆ ಬಂದು ಬಿದ್ದರೆ ನೀವು ಎಲ್ಲಿಂದ ತಂದು ಕಟ್ಟನೆ ನಾನು? ಲಕ್ಷಗಟ್ಲೆ ಎತ್ಕೊಂಡು ಓಡೋಗಿರೋಳು ಅವಳು. ನನ್ನ ಹತ್ರ ಬಂದು ಕೇಳ್ತಾ ಇದ್ದೀರಲ್ಲ ನೀವು. ಅಣ್ಣ, ಗಂಡ ಹೆಂಡ್ರು ಅಂದರೆ ಹಂಗೆ ಅಲ್ವೇನಣ್ಣ? ಹೆಂಡ್ತಿ ಓಡೋಗ್ಬಿಟ್ಟವಳೆ ಅಂತ ಗಂಡಂಗೆ ಏನು ಗೊತ್ತೇ ಇಲ್ಲ, ಹೆಂಡ್ತಿನ ಪರಿಚಯ ಇಲ್ಲ ಅಂತ ಹೇಳೋಕ್ಕಾಯ್ತದೆ ಅಣ್ಣ? ಅವಳು ಮಾಡಿದ್ನ ನೀನು ಸೇರಿಸ್ಬೇಕಣ್ಣ, ನೀನು ಮಾಡಿದ್ನ ಅವಳು ತಿರ್ಸ್ತಾಳೆ, ಹಂಗೆ ಅಲ್ವೇನಣ್ಣ? ಈಗ ನೀನು ಹೆಂಡ್ತಿ ಓಡೋಗೋಳೆ, ಯಾರನ್ನು ಬಂದು ಕೇಳೋಣ ನಾವು? ಇಲ್ಲ ಅವಳಾರು ಹುಡುಕೊಡು, ಅವಳನ್ನೇ ಕೇಳ್ತೀವಿ. ಇಲ್ಲ ನೀನಾರು ಕಟ್ಕೊಡು ಇವಾಗ ನಮಗೆ. ಅಯ್ಯೋ, ನನ್ಗೆ ಅವೆಲ್ಲ ಗೊತ್ತಿಲ್ಲ ಕಣಕ್ಕ. ನನ್ನ ಹತ್ರ ಅಂತೂ ₹1 ದುಡ್ಡಿಲ್ಲ. ನೀವು ಬೇಕಿದ್ರೆ ಕಟ್ಟಾದರೂ ಕಟ್ಕೊಳ್ಳಿ, ಪೊಲೀಸ್ ಕಂಪ್ಲೇಂಟ್ ಆದರೂ ಕೊಟ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಆದರೆ ನನ್ನ ಹತ್ರ ಅಂತೂ ದುಡ್ಡಿಲ್ಲ, ₹1 ದುಡ್ಡಿಲ್ಲ. ಅಲ್ಲ ಸರ್, ಹಿಂಗೆ ಹೇಳ್ಬಿಟ್ರೆ ಹೆಂಗೆ ಸರ್? ದುಡ್ಡೆಲ್ಲ ಇಸ್ಕೊಂಡು ಇವಾಗ ದುಡ್ಡಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಹೋಗ್ಬೇಕು ಸರ್? ನೀವು ಕಟ್ಕೊಡ್ಲೇಬೇಕು, ಇಲ್ಲಾಂದರೆ ನಾನಂತೂ ಇವತ್ತು ಮನೆ ಬಿಟ್ಟು ಹೋಗಲ್ಲ. ನನಗಲ್ಲಿ ಆಫೀಸಲ್ಲಿ ಬಾಯಿಗೆ ಬಂದಂಗೆ ಉಗಿತಾವ್ರೆ. ಏನು ಮಾಡ್ತಾಯಿದ್ಯಾ, ಎಷ್ಟು ದಿನ ಆಯಿತು, ಯಾಕೆ ವಸೂಲಿ ಮಾಡಲಿಲ್ಲ ಅಂತ. ನಾನಂತೂ ಇಲ್ಲೇ ಧರಣಿ ಕೂತ್ಕೊಬಿಡ್ತೀನಿ ಹೊರತು ಆಫೀಸ್ಗಂತೂ ಹೋಗೋಕ್ಕಿಲ್ಲ ನಾನು. ಅಯ್ಯೋ, ನೀನು ಧರಣೆನಾದರೂ ಕೂತ್ಕೋ, ಏನಾದರೂ ಕೂತ್ಕೋ, ನನಗೆ ಏನಾಗಬೇಕು? ನನ್ನ ಹತ್ರ ಅಂತೂ ದುಡ್ಡಿಲ್ಲ ಕಣಪ್ಪ. ಅದು ಯಾವಳು ಕೊಟ್ಟಿದ್ಯೋ ಅವಳ ಹತ್ರನೇ ಹೋಗಿ ಇಸ್ಕ ನೀನು. ನನ್ನ ಹೆಂಡ್ರು ಕೊಟ್ಟಿದ್ಯೋ ನನ್ನ ಮಕ್ಕಳು ಕೊಟ್ಟಿದ್ಯೋ ನನಗಂತೂ ಗೊತ್ತಿಲ್ಲ. ಅದು ಯಾರು ಕೊಟ್ಟಿದ್ಯೋ ಅವ್ರ ಹತ್ರನೇ ಹೋಗಿ ಇಸ್ಕೋಬೇಕು ನೀನು ಅಷ್ಟೇ. ಅಲ್ಲ ಕಣ್ ಕುಮಾರಣ್ಣ, ಊರಲ್ಲೇ ಇದ್ದೀರಾ, ಸ್ವಂತ ಮನೆ ಕಟ್ಕೊಂಡಿದ್ದೀರಾ ಅಂತ ಎಲ್ಲವ ನಂಬಿಬಿಟ್ಟು ನಿಮಗೆ ದುಡ್ಡು ಕೊಟ್ಟರೆ ಹಿಂಗೆ ಮಾಡಿಬಿಟ್ರೆ ಹೆಂಗಣ್ಣ? ಹೇಳಿ ನೀವೇ. ಇವಾಗ ನನಗೇನು ಗೊತ್ತಿಲ್ಲ, ನನ್ನ ಹೆಂಡ್ರನ್ನ ನನ್ನ ಮಕ್ಕಳನ್ನ ಕೇಳ್ಕೊಳ್ಳಿ ಅಂತಂದರೆ ಏನು ಮಾಡೋಣ ನಾವು? ಪಾರ್ವತಕ್ಕ, ನನಗಂತೂ ಅದೆಲ್ಲ ಏನು ಗೊತ್ತಿಲ್ಲ ಕಣಕ್ಕ. ನೀವೇನು ನನ್ನ ನಂಬಿಟ್ಟು ಕೊಟ್ಟಿದ್ರೋ, ಯಾರು ನಂಬಿಟ್ಟು ಕೊಟ್ಟಿದ್ರಿ? ಎಸೋದನ್ ತಾನೇ, ಅವಳನ್ನ ಯಾವ ಕೇಳ್ಕೊಳ್ಳಿ. ನನಗಂತೂ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಕಣಪ್ಪ. ಇವಾಗ ನೀವೊಂದು 30,000 ಅವಳೊಂದು 30,000 ಅಂತ ಎಲ್ಲ ಬತ್ತಾಯಿದ್ರೆ ಯಾರ್ಯಾರಿಗೆ ಅಂತ ದುಡ್ಡು ಕೊಡೋನೆ, ಯಾರ್ಯಾರನ್ನೇ ಅಂತ ತೀರ್ಸೋನೆ ನಾನು? ಅಲ್ಲ, ನಾನು ಯೋಚನೆ ಮಾಡೋದು, ಕುಮಾರಣ್ಣ, ನೀನುವೇ ಕೆಲ್ಸಕ್ಕೆ ಹೋಯ್ತೀಯಾ, ನಿಮ್ಮ ಮಕ್ಳುವೇ ಕೆಲ್ಸಕ್ಕೆ ಹೋಯ್ತಾರೆ, ಎಲ್ಲ ದುಡಿತಾ ಇದ್ದೀರಿ. ಆದ್ರೂ ಆಟೋನ್ ಸಾಲ ಅದು ಯಾಕೆ ಮಾಡ್ಕೊಂಡ್ಲು ಅಂತ ಯಶೋದ? ಅದೇನೋ ಕಣವ, ನನಗೂ ಗೊತ್ತಿಲ್ಲ. ಅದು ಯಾವನ್ ಕೊಟ್ಟಿರ್ತಿದ್ಲೋ ಏನೋ, ಅವಳೇ ಇಟ್ಕೊತಿದ್ಲೋ ಒಂದು ಗೊತ್ತಿಲ್ಲ ನನಗಂತೂ. ನನಗೂ ಅದೇ ಚಿಂತೆ ಆಗ್ಬಿಟ್ಟೈತೆ. 7 ದಿನದಿಂದ ಬಾಗಿಲೇ ತೆಗಿತಾ ಇಲ್ಲ, ನಾನು ಮನೆ ಬಾಗಿಲು ತೆಗಿದಂಗೆ ಒಳಗಡೆ ಕೂತ್ಕೊಂಡಿವ್ನಿ.
ಆಚೆಗೆ ಹೋದ್ರೂ ಒಬ್ರೆಲ್ಲ ಒಬ್ರು ಸಾಲಗಾರರು ಸಿಗ್ತಾರೆ. ಇಲ್ಲ ಅಂದರೆ ಇವನಂತೂ ಈ ಸಂಘದವನಂತೂ ದಿನಾ ಮನೆ ಬಾಗ್ಲಿಗೆ ಬಂದ್ಬಿಡ್ತಾನೆ. ಅದಕ್ಕೆ ನನಗೂ ಸಾಕಾಗಿ ಒಳಗೆ ಕೂತಿದ್ದೆ ಅದಕ್ಕೆ ನಾನು. ಅಲ್ಲ ಕಣಣ್ಣ, ಹಿಂಗೆ ಅಂದ್ಬಿಟ್ರೆ ಹೆಂಗಣ? ನಾವೆಲ್ಲವ ದುಡ್ಡು ಕೊಟ್ಟಿರೋರೆಲ್ಲವ ಎಲ್ಲಿ ಹೋಗ್ಬೇಕು ಹೇಳು? ಅದುವೇ ನಮಗೆ ಗೊತ್ತಿಲ್ದಂಗೆ ಮೋಸ ಮಾಡಿ ದುಡ್ಡು ತಗೊಂಡೋಳಲ್ಲ. ಎಸೋದಕ್ಕ ಏನು ಮಾಡೋಣ ಹೇಳೋಣ ನೀನೇ? ಈಗ ನಮ್ಮ ಸುಶೀಲ ಬಂದು ಹೇಳಿದ್ಕೆ ನಮಗೆ ಗೊತ್ತಾಗಿದ್ದು. ನಮ್ಮ ಆಧಾರ್ ಕಾರ್ಡ್ ಎಲ್ಲವ ಇಟ್ಕೊಂಡು ದುಡ್ಡು ತಗೊಂಡೋಳೆ ಅಂತ. ಇಲ್ಲ ಅಂದಿದ್ರೆ ಏನು ಗೊತ್ತಾಯ್ತಿರಲಿಲ್ಲ ಕಣಣ್ಣ ನಮಗೆ. ಹ್ಞೂ ಅಲ್ಲ, ಆಟೊಂದೆಲ್ಲ ಮೋಸ ಮಾಡಿ ನೀನು ಅದು ಯಾವ ಧೈರ್ಯವಾಗಿ ಹೇಳ್ತಾ ಇದೀಯಣ್ಣ ನೀನು? ನೀವೇನಾದರೂ ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ, ನೀನು ಹೆಂಡ್ತಿ ಅಲ್ವೇ ಅವಳು? ಕೊಡ್ಬೇಕು ಇವಾಗ ಆಟೆಯ ದುಡ್ಡೆಲ್ಲವ. ಇಲ್ಲ ಅಂದರೆ ಆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋದು ನಿನ್ನೆ ಹೇಳ್ಕೊಂಡು ಹೋಗ್ತೀವಿ ಇಲ್ಲೇ. ಅಯ್ಯೋ ಗೌರಕ್ಕ, ನನಗೆ ಅವೆಲ್ಲ ಗೊತ್ತಿಲ್ಲ ಕಣವ. ನೀವು ಏನಾದರೂ ಮಾಡಿ ಪೊಲೀಸಾರು ಕಂಪ್ಲೇಂಟ್ ಕೊಡಿ, ಏನಾದರೂ ಕೊಟ್ಕೊಳ್ಳಿ. ನನಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ. ಒಂದು ಮಾತು ಹೇಳಿಲ್ಲ ಅವಳು ನನಗೆ. ಅದು ಯಾವನ ಜೊತೆ ಹೋಗೋಳು, ಅದು ಯಾವನಿಗೆ ದುಡ್ಡು ಕೊಡ್ತಿದ್ಲು, ಅದು ಏನು ಮಾಡ್ತಾಯಿದ್ಲು ಒಂದು ಗೊತ್ತಿಲ್ಲ ನನಗೆ. ನಾನಂತೂ ಅವಳ ಹತ್ರ ದುರಿಸ್ಕೊಂಡಿಲ್ಲ. ನನಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ. ನಾನು ಹೆಂಡ್ತಿನೇ ಅಲ್ಲ ಅವಳಂತೂ. ಏನಾಯ್ತಪ್ಪಾಜಿ, ಇದಕ್ಕೆ ಈಟೊಂದ್ರೆ ನಿಂತವ್ರಲ್ಲ, ಏನು ವಿಷಯ? ಅಯ್ಯೋ ಏನಂತ ಹೇಳೋಣಪ್ಪ, ನಿಮ್ಮ ಅಮ್ಮಂದೆಯ ರಾಮಾಯಣ. ಇವ್ರ ಹತ್ರ ಎಲ್ಲವ ಆಧಾರ್ ಕಾರ್ಡ್ ಇಸ್ಕೊಂಡು 30,000 ಸಾಲ ಮಾಡೋಳಂತೆ. ಅದನ್ನು ಕೇಳ್ಕೊಂಡು ಈ ಸಂಘದವನು ಬಂದಿದ್ದ. ಅದಕ್ಕೆ ಇವರೆಲ್ಲರೂ ಊರವರೆಲ್ಲರೂ ಗೋಳಾಕೊಂಡು ಬಂದವ್ರು ಇಲ್ಲಿ. ಏನು ಮಾಡೋದೋ ಏನೋ. ಸೊ ನಮ್ಮಮ್ಮ ಅದು ಯಾಕೆ ಹಿಂಗೆ ಮಾಡ್ಬಿಡ್ತೋ ಏನೋ ಗೊತ್ತಾಯ್ತಲ್ವಲ್ಲ ನಮಗೆ. ಫೋನ್ ಮಾಡಿದ್ರೆ ಫೋನು ಎತ್ತಕ್ಕಿಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ವಲ್ಲ ನಮ್ಮಮ್ಮಂಗೆ. ಅದು ಏನಾಗೈತೆ, ಯಾಕೆ ದುಡ್ಡು ಖರ್ಚು ಮಾಡ್ತು, ಏನು ಮಾಡ್ತು ಅಂತನಾದ್ರು ಕೇಳುಮ ಅಂದರೆ ಫೋನು ಎತ್ತುತ್ತಾ ಇಲ್ಲ. ಪಾರ್ವತಮ್ಮ, ಜಯಮ್ಮ, ನಿಮ್ಗೇನಾದರೂ ಹೇಳೋಯ್ತಾ ನಮ್ಮಮ್ಮ? ಯಾಕೆ ಹೋಯ್ತೇವ್ನಿ, ಎಲ್ಲಿಗೆ ಹೋಯ್ತೇವ್ನಿ, ಈಟೊಂದು ಸಾಲ ಅದು ಯಾಕೆ ಮಾಡಿವ್ನಿ ಅಂತ ಏನಾದ್ರು ಹೇಳ್ತಾ? ಅಯ್ಯೋ ಇಲ್ಲ ಕಣಪ್ಪ, ಹಂಗೆ ಹೇಳಿದ್ರೆ ನಾವ್ಯಾಕೆ ನಿಮ್ಮ ಮನೆ ಬಾಗ್ಲಿಗೆ ಬರ್ತಾಯಿದ್ದೋ ಹಿಂಗೆ? ಅಲ್ಲ ಸರ್, ನಾನಿಲ್ಲಿ ನಿಮ್ಮ ಮನೆ ರಾಮಾಯಣ ಕೇಳೋಕ್ಕೆ ಅಂತ ಬಂದಿಲ್ಲ. ನನಗೆ ದುಡ್ಡು ಬರಬೇಕು ಅಷ್ಟೇ. ಇವ್ರದ್ದೆಲ್ಲಾರ್ದು ಆಧಾರ್ ಕಾರ್ಡ್ ಇಟ್ಕೊಂಡು ದುಡ್ಡು ಇಸ್ಕೊಂಡು ಹೋಗೋರೆ ನಿಮ್ಮ ಹೆಂಡ್ತಿ. ನೋಡಪ್ಪ, ನಿಮ್ಮಮ್ಮ ಹಿಂಗೆಲ್ಲ ಮಾಡಿ ಹೋಗೈತೆ. ಇವಾಗ ದುಡ್ಡು ಇಸ್ಕೊಡು ಅಷ್ಟೇ ನನಗೆ, ಇನ್ನೇನು ಬೇಡ ನನಗೆ ಆಫೀಸಿಗೆ ಹೋಗ್ಬೇಕು, ಟೈಮ್ ಆಯಿತು. ಬಿರ್ನೆಯ ದುಡ್ಡು ಇಸ್ಕೊಡು. ಅಯ್ಯೋ ಅದ್ಯಾಕಯ್ಯ ಹಂಗಾಡ್ತೀಯಾ? ನಿನಗೆ ಬುದ್ಧಿ ಇರಲಿಲ್ವಾ? ಎಲ್ಲರದು ಆಧಾರ್ ಕಾರ್ಡು ಒಬ್ರಿಗೆ ದುಡ್ಡು ಕೊಟ್ಟಿದ್ಯಲ್ಲ, ಬುದ್ಧಿನೆಟ್ಟಿಗಿತ್ತ ಇಲ್ವೋ? ನಮಗೆ ಬೈಯಕ್ಕೆ ಬರಬೇಡ ನೀನು. ನಿನಗೆ ವಾಪಸ್ ತಿರುಗಿಸಿದ್ರೆ ನಾವು ಗೊತ್ತಾಯ್ತದ ಅವಾಗ ನಿನಗೆ. ಹಂಗಲ್ಲ ಗುಂಡಣ್ಣ, ನೀನು ಅವನಿಗೆ ಬೈದ್ರೆ ಏನು ಪ್ರಯೋಜನ ಹೇಳು? ನಮ್ದೆಲ್ಲವ ಆಧಾರ್ ಕಾರ್ಡ್ ಇಸ್ಕೊಂಡ್ರೆ ತಾನೆಯಾ ದುಡ್ಡು ತಗೊಂಡಿರೋದು. ಇವಾಗ ನಮ್ಮ ಹೆಸ್ರೆಲ್ಲವ ಹಾಳಾಯ್ತೈತೆ. ದುಡ್ಡು ಕಟ್ಟಿಲ್ಲ ಅಂತ. ಅದು ಅಲ್ದಲೇನೆ ದುಡ್ಡು ಎಲ್ಲಿಂದ ತಂದು ಕಟ್ಟನೆ ನಾವು? ಇಸ್ಕೊಂಡು ಹೋಗಿರೋದು ನಿಮ್ಮಮ್ಮ, ನಾವೆಲ್ಲಿಂದ ತಂದು ಕಟ್ಟನೆ? ಅಲ್ಲ ಕಣಪ್ಪ ಗುಂಡ, ಈಗ ಮಾತಾಡಿ ಏನು ಪ್ರಯೋಜನವಿಲ್ಲ. ಸುಮ್ಕೆ ಅದು ಯಾರ್ಯಾರು ದುಡ್ಡು ಕೊಡಬೇಕೋ ಅದನ್ನೆಲ್ಲವ ಕಟ್ಬಿಡಪ್ಪ ತೆಗಿ ಸಂಘಕ್ಕೆ. ಅಯ್ಯ ಪಾರ್ವತಮ್ಮ, ನೀನು ಒಳ್ಳೆ ಚಂದಾಗಿ ಹೇಳ್ದಲ್ಲ. ನಾನು ಎಲ್ಲಾರು ದುಡ್ಡು ಕಟ್ಟೋಕ್ಕೆ ಎಲ್ಲಿಂದ ತರೇನೆ ದುಡ್ಡ? ಎತ್ಕೊಂಡು ಹೋಗಿರೋಳು ನಮ್ಮ ಅಮ್ಮ ಎತ್ಕೊಂಡು ಹೋಗೋಳೆ. ನೀವು ಬಂದ್ಬಿಟ್ಟು ನನ್ನ ಕೇಳಿದ್ರೆ ಎಲ್ಲಿ ಕಟ್ಟೇನೆ ನಾನು? ಹಂಗೆ ಹೇಳೋಕ್ಕಾಯ್ತದೇನಪ್ಪ? ಈಗ ಹಂಗಾರೆ ಅವಳು ನಿಮ್ಮ ಅಮ್ಮನೇ ಅಲ್ಲ ಅಂತ ಹೇಳೋಕ್ಕಾಯ್ತದ? ಇಲ್ಲ ತಾನೆಯಾ? ಅವಳು ಮಾಡಿದ್ಮೇಲೆ ನೀನೇ ತೀರಿಸ್ಬೇಕು. ಇನ್ಯಾರು ತೀರ್ಸರು? ನೀನು ನಿನ್ನ ತಮ್ಮನೂ ಇಬ್ಬರೂ ಮಾತಾಡ್ಕೊಂಡು ಅರ್ಧ ಹಂಚ್ಕೊಂಡು ಅದೇನಷ್ಟೇ ಕಟ್ಬಿಡಿ ಅತ್ತಗೆ ಸಂಘಕ್ಕೆ. ಇಲ್ಲ ಒಟ್ಟಿಗೆ ಕಟ್ಟಕ್ಕಾಗಕ್ಕಿಲ್ಲ ಅಂತಂದರೆ ಒಂದಿಟ್ಟು ಟೈಮ್ ತಗೊಂಡು ಅರ್ಧ ಮಾಡ್ಕೊಂಡು ಕಟ್ಕೊಂಡು ಹೋಗಿ ಅತ್ತಗೆ. ಇನ್ನೇನು ಮಾಡೋಕ್ಕಾಯ್ತದೆ? ಇಲ್ಲ ಅದು ಆಗೋಕ್ಕಿಲ್ಲ ಕಣಪ್ಪ ಅಂತಂದರೆ ನಿಮ್ಮವ್ವ ಎಸೋದನ್ನ ಹುಡುಕಿ ಎಲ್ಲೊಳೆ ಅಂತ ಕರ್ಕೊಬನ್ನಿ ಮೊದಲು. ಆಮೇಲೆ ಅದೇನು ಮಾಡಿದ್ಲು ದುಡ್ಡು, ಅದು ಎಲ್ಲಿ ಕೊಟ್ಲು ಅಂತೆಲ್ಲ ಕೇಳಿ ವಿಚಾರಿಸಿ ಅದೇನು ತೀರ್ಮಾನ ತಗೊಳ್ಳೋಣ ಅಂತ ನೋಡೋಣ ಆಮೇಲೆ. ಕಣ್ಲಾ, ಆ ಪಾರ್ವತಕ್ಕ ಹೇಳ್ತಾ ಇದ್ದುವೆ ಸರಿನೇ ಐತೆ. ಇವನೇ ಆದ್ರೂ ನಮ್ಮ ತಲೆ ಮೇಲೆ ಬರ್ತದೆ. ನೋಡಿ ಅತ್ತಗಿ ಕಟ್ಬಿಡೋತಗಿ. ನಿಮ್ಮವು ಹಾಳದೊಳದು ಎಲ್ಲಿ ಎತ್ಕೊಂಡು ಹೋಗಿ ಅದು ಯಾರು ಕೊಟ್ಲು, ಏನು ಮಾಡಿದ್ಲು ಒಂದು ಗೊತ್ತಾಯ್ತಾ ಇಲ್ವಲ್ಲಪ್ಪ. ಕಣಪ್ಪ, ನನಗೂ ಅದೇ ಚಿಂತೆ ಆಗೈತೆ. ಈಗ ಮನೆ ಸಾಮಾನು ಗಿಮಾನು ಎಲ್ಲ ನೀನು ತಂದು ಕೊಡ್ತಿದ್ದೆ. ಇನ್ನು ಮಿಕ್ಕಿದ ಖರ್ಚೆಲ್ಲ ನಾನು ನೋಡ್ಕೊತಾ ಇದ್ದೆ. ಇನ್ನು ಅವ್ವಂಗೆ ಇನ್ನೇನಿತ್ತು ಅಂತ ದುಡ್ಡು ಖರ್ಚು ಮಾಡೋಕ್ಕೆ ಎಲ್ಲಿ ಯಾಕೆ ತಗೊಂಡ್ಲು ಇಷ್ಟೊಂದು ಅಂತ? 1 ಲಕ್ಷ ತಗೊಂಡೋಳಲ್ಲ, ಅದು ಯಾಕೆ ತಗೊಂಡ್ಲು ಅಂತ ಗೊತ್ತಾಯ್ತಾ ಇಲ್ವಲ್ಲ. ಕಣಪ್ಪ, ಬೆಳಿಗ್ಗೆಯಿಂದ ನಾನಂತೂ ಬೀಗ ಹಾಕೊಂಡು ಇತ್ಲು ಬಾಗ್ಲಲ್ಲೇ ಓಡಾಡ್ತಾ ಇದ್ದೆ, ಮುಖ ತೋರ್ಸೋಕ್ಕಾಗ್ದಂಗೆ. ಅಯ್ಯೋ ಬರೀ 1 ಲಕ್ಷ ಅಂತ ಇದೆಯಲ್ಲ ನೀನು. ಎಲ್ಲಾರ್ದು ಲೆಕ್ಕ ಹಾಕಿದ್ರೆ 10 ಲಕ್ಷ ಗಂಟೆ ಹೋಯ್ತದೆ. ಅದೇನು ಮಾಡಿದ್ಲು ಅಷ್ಟೊಂದು ದುಡ್ಡ, ಅದೇನು ಕತೆನೋ ನಮ್ಗಾರುವೆ ಹೇಳ್ಬೇಕಲ್ವೇ ಅವಳು. ನೋಡೋಣ ಬಿಡಪ್ಪ, ಹೆಂಗೋ ಈಗ ತೀರಿಸ್ಲೇಬೇಕಲ್ಲ ನಾವೇ. ತೀರ್ಸ್ಕೊಂಡು ಹೋಗೋಣ ತೆಗಿ. ಸರಿ ಕಣ್ ಪಾರ್ವತಮ್ಮ, ನೀವು ಹೇಳ್ದಂಗೆ ಒಂಚೂರು ಕಟ್ಕೊಂಡು ಹೋಗ್ತೀನಿ. ಈ ವಯ್ಯಂಗೂ ಹೇಳಿ ಕಳಿಸ್ಬಿಡಿ. ನಾನಂತೂ ಈ ವಯ್ಯನ ಜೊತೆ ಮಾತಾಡೋಕ್ಕಿಲ್ಲ. ಎದುರ್ಕೆ ಕಡ್ಕೊಂಡು ಜಗಳಕ್ಕೆ ಬರ್ತಾನೆ ಇವನು. ಅಮ್ಮ ಥ್ಯಾಂಕ್ಸ್ ಕಣ್ರಮ್ಮ. ನಿಮ್ಮಿಂದ ನನಗೂ ಹೆಂಗೋ ಸಮಸ್ಯೆ ಮುಗ್ದೋಯ್ತು. ನಾನೇನು ಎಲ್ಲರಿಗೂ ಬೈಬೇಕು ಅಂತ ಬೈಯೋಕ್ಕಿಲ್ಲ ಕಣ್ರಮ್ಮ. ಏನು ಮಾಡಲಿ, ನಾನು ಆಫೀಸ್ಗೆ ದುಡ್ಡು ಇಸ್ಕೊಂಡು ಹೋಗಲಿಲ್ಲ ಅಂದರೆ ಅವ್ರು ನನಗೆ ಬೈತಾರೆ. ಅದಕ್ಕೆ ನಾನು ಇಲ್ಲೆಲ್ಲವ ಜೋರು ಮಾಡಿ ಇಸ್ಕೊಂಡು ಹೋಗ್ತೀನಿ ಆಟೆಯ. ನಾನು ರೈತರ ಮಗನೇ, ನನಗೂ ಗೊತ್ತು ಕಷ್ಟ ಏನು ಅಂತ. ಅಯ್ಯೋ ಇರಲಿ ಬಿಡಪ್ಪ, ನಿನ್ನ ಕೆಲಸವ ನೀನು ಮಾಡಬೇಕಲ್ವೇ. ನಾವು ನಿಂಗೆ ಬೈಯೋಕ್ಕಾಯ್ತದೆ? ನೀನು ಸಾಲ ಕೊಟ್ಟಿದ್ಯಾ, ಇಸ್ಕೊಂಡು ಹೋಗಕ್ಕೆ ಬಂದಿದ್ಯಾ, ನಿಂಗೆ ಬೈಯೋಕ್ಕಾಯ್ತದ ಬಿಡು. ಹೆಂಗೋ ಗುಂಡ ಚೂರು ಪಾರು ಮಾಡಿ ಕಟ್ತಾನೆ. ಒಂಚೂರು ಹೇಳಪ್ಪ ನಿಮ್ಮ ಆಫೀಸರ್ಗೆ ಹೇಳಿ, ಅದೇನು ನೋಡ್ಕೊಡು. ಸರಿ ಕಣ್ರಮ್ಮ, ಆಯಿತು.
ವೀಕ್ಷಕರೇ, ಎಲ್ಲ ಊರಲ್ಲೂ ಚೀಟಿ ಎತ್ಕೊಂಡು ಹೋಗೋದು, ಸಂಘದಲ್ಲಿ ದುಡ್ಡು ಎತ್ಕೊಂಡು ಹೋಗೋದು ಇದ್ದೇ ಇರುತ್ತಲ್ವಾ? ನಿಮ್ಮೂರಲ್ಲೂ ಈಗೆಲ್ಲ ಆಗಿತ್ತಾ? ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.